ದಕ್ಷಿಣ ಭಾರತದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ದಕ್ಷಿಣ ಭಾರತದ ಒಂದಿಷ್ಟು ರಾಜ್ಯಗಳ ಪ್ರವಾಸ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಸದ್ಯಕ್ಕೆ ದಕ್ಷಿಣ ಭಾರತ ಉತ್ಸವ 2024 ನಡೀತಾ ಇದೆ. FKCCI ಮತ್ತು ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ನಡೀತಿರುವಂಥ ಒಂದು ದಕ್ಷಿಣ ಭಾರತ ಉತ್ಸವದ ಕೆಲವೊಂದಿಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇದು ಕೋಸ್ಟಲ್ ಕರ್ನಾಟಕ ಅಂತ ಹೇಳಿದ್ರೆ ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಂ ಉಡುಪಿ ಇದರ ಒಂದು ಎಕ್ಸಿಬಿಷನ್ ಸ್ಟಾಲ್ನಲ್ಲಿ ನಾವು ಸದ್ಯಕ್ಕೆ ಇರುವಂಥದ್ದು. ಎಲ್ಲ ರೀತಿಯ ದಕ್ಷಿಣ ಕನ್ನಡ ಅಥವಾ ಉಡುಪಿಯ ಕರಾವಳಿ ಭಾಗದ ಒಂದಿಷ್ಟು ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ದೃಶ್ಯಗಳನ್ನು ಈ ಸ್ಟಾಲ್ನಲ್ಲಿ ಗಮನಿಸ್ತಾ ಇದ್ದಾರೆ. ಜೊತೆಗೆ ನೀವು ಕಾಂತಾರ ಸಿನಿಮಾಗಳಲ್ಲಿ ಗಮನಿಸಿದಂತಹ ಒಂದು ದೈವದ ಒಂದು ಚಿತ್ರಣವನ್ನು ಕೂಡ ಹಾಕಿರುವಂಥದ್ದು. ಜೊತೆಗೆ ಕೋಸ್ಟಲ್ ಕರ್ನಾಟಕ ಅಂತ ಹೇಳಿದಾಗ ನಮಗೆ ಸಖತ್ ನೆನಪು ಬರುವಂಥದ್ದು ಹುಲಿ ವೇಷ, ಆ ಹುಲಿ ಕುಣಿತದ ದೃಶ್ಯಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಜೊತೆಗೆ ಈ ಒಂದು ಕೋಸ್ಟಲ್ ಕರ್ನಾಟಕದಲ್ಲಿ ಹೋದಾಗ ನೀವು ಯಾವ ರೀತಿಯಾಗಿ ಎಂಜಾಯ್ ಮಾಡ್ಬೋದು ಅಥವಾ ಪ್ರವಾಸಿ ತಾಣಗಳನ್ನು ಯಾವ ರೀತಿಯಾಗೆಲ್ಲ ಹೋಗಿ ಅಲ್ಲಿ ಕಣ್ಮನ ಸೆಳೆಯುವಂಥ ಆ ಪ್ರವಾಸಿ ತಾಣಗಳನ್ನು ಕಣ್ತುಂಬಿಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಯ ಬೋರ್ಡ್ಗಳನ್ನು ಕೂಡ ಅಳವಡಿಸಿರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಕರಾವಳಿಯ ಬೇರೆ ಬೇರೆ ಪ್ರವಾಸಿ ತಾಣಗಳು, ಅದರಲ್ಲೂ ಕೂಡ ಕಾಪುವಿನ ಒಂದಿಷ್ಟು ಪ್ರವಾಸಿ ತಾಣಗಳನ್ನು ಗಮನಿಸ್ತಾರೆ. ಬೀಚ್ ಭಾಗದ ಪ್ರವಾಸ ತಾಣವಾಗಿರ್ಬೋದು ಅಥವಾ ನಾಗಮಂಡಲ ಅಥವಾ ದೈವಾರಾಧನೆ, ಜೊತೆಗೆ ಸ್ಕರ್ಫಿಂಗ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಜೊತೆಗೆ ಯಕ್ಷಗಾನ, ಕರಾವಳಿಯ ಬಹುತೇಕ ಫೇಮಸ್ ಆಗಿರುವಂಥ ಯಕ್ಷಗಾನದ ಚಿತ್ರಣವನ್ನು ಕೂಡ ಹಾಕಿರುವಂಥದ್ದು. ಜೊತೆಗೆ ಇವೆಲ್ಲದರ ಜೊತೆಗೆ ತೆಂಗಿನ ಗಿಡದ ಹಿಂಗಾರವನ್ನು ಇಟ್ಟು ಜೊತೆಗೆ ಕಳಶವನ್ನು ಇಟ್ಟಿರುವಂಥದ್ದು. ಇದನ್ನು ಕಲಸ ಅಂತ ಹೇಳ್ತಾರೆ. ಇದು ಇಟ್ಟು ಒಂದು ಕರಾವಳಿಯ ಫ್ಲೇವರ್ ಏನಿದೆ ಅದು ಬೆಂಗಳೂರಿನಲ್ಲಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಹೊರಭಾಗದಿಂದ ಬಂದಿರುವಂತಹ ಇನ್ವೆಸ್ಟರ್ಸು ಏನಿದ್ದಾರೆ ಇವರು ಈ ಒಂದು ದಕ್ಷಿಣ ಭಾರತ ಉತ್ಸವದಲ್ಲಿ ಭಾಗವಹಿಸಿ ತಾವು ಕೂಡ ಇನ್ವೆಸ್ಟ್ಮೆಂಟಿಗೆ ಮುಂದೆ ಬರಬೇಕು, ಹೂಡಿಕೆದಾರರು ಮುಂದೆ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ದಕ್ಷಿಣ ಭಾರತ ಉತ್ಸವವನ್ನು ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಅಸೋಸಿಯೇಷನ್ ಒಂದಿಷ್ಟು ಜನ ಮೆಂಬರ್ಸ್ ಇದ್ದಾರೆ. ಎಲ್ಲರೂ ಕೂಡ ಆ ಭಾಗದ ಒಂದು ಸಂಸ್ಕೃತಿ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡುವ ರೀತಿಯಾಗಿ ಮುಂಡಸನ್ನು ಕಟ್ಟಿ ಬಂದಿರುವಂಥದ್ದು ನೋಡ್ತಾ ಇದ್ದೀರಾ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್, ಈ ದಕ್ಷಿಣ ಭಾರತ ಉತ್ಸವದಲ್ಲಿ ನಿಮ್ಮ ಒಂದು ಸ್ಟಾಲ್ ಎಲ್ರಿಗೂ ಕೂಡ ಮಿಂಚ್ತಾ ಇದೆ, ತುಂಬ ಸ್ಪೆಷಲ್ ಆಗಿ. ಏನು ಹೇಳ್ತೀರಾ, ಅನುಭವ ಏನಾಗ್ತಾ ಇದೆ ಈಗ? ಸರ್, ನಿಮ್ಮ ಒಂದು ಮಾತಿಗೆ ತುಂಬ ಕೃತಜ್ಞತೆಗಳು. ಕರಾವಳಿ ಯಾವಾಗಲೂ ಪ್ರಸಿದ್ಧಿ, ಯಾಕಂತ ಹೇಳಿದ್ರೆ ಮಣ್ಣಿನ ಗುಣವೇ ಹಾಗೆ. ಸುಂದರವಾದ ನದಿಗಳು, ಸುಂದರವಾದ ಗ್ರೀನರಿ, ಆಮೇಲೆ ಅದ್ಭುತವಾದಂಥ ಕರಾವಳಿ ಪ್ರದೇಶ ಮತ್ತು ಅತ್ಯುತ್ತಮ ಹಾಸ್ಪಿಟ್ಯಾಲಿಟಿಯನ್ನು ನೀಡತಕ್ಕಂಥ ಒಂದು ಜನರು, ಅತಿಥಿಯ ಮನೋಭಾವ ಹೊಂದಿರತಕ್ಕಂಥವ್ರು ಮತ್ತು ಜನಪದ ಸಂಸ್ಕೃತಿಯನ್ನು ಹೆಚ್ಚು ನಾವು ಜನರಿಗೆ ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಂಥ ಸಂದರ್ಭದಲ್ಲಿ ನಾವು ಉಡುಪಿಯ 9-10 ಜನ ಇಲ್ಲಿ ನಾವು ಇವತ್ತು ಈ ಪ್ರೆಸೆಂಟ್ ಮಾಡ್ತಾಯಿದ್ದೇವೆ. ಕರಾವಳಿ ಪ್ರವಾಸೋದ್ಯಮ ಸಂಘಟನೆ ಅಂತ ಒಂದು ಸಂಸ್ಥೆ ಇದೆ ನಮ್ಮದು. ಆ ಸಂಘಟನೆ ಸದಸ್ಯರು ನಾವೆಲ್ಲ ಬೇರೆ ಬೇರೆ ಟ್ರಾವೆಲ್ ಏಜೆನ್ಸಿ ಇರ್ಬೋದು, ಹೋಟೆಲ್ ಇರ್ಬೋದು, ರಿಸಾರ್ಟ್ನವ್ರು ಇರ್ಬೋದು, ಸರ್ಫಿಂಗ್ ಸ್ಕೂಲ್ನವ್ರು ಇರ್ಬೋದು, ಎಲ್ಲ ಒಟ್ಟು ಸೇರಿ ಇಲ್ಲಿ ಒಂದು ಉಡುಪಿ ಪ್ರವಾಸೋದ್ಯಮವನ್ನು ಜನತೆಗೆ, ಬೆಂಗಳೂರಿನ ಜನತೆಗೆ ಮತ್ತು ತನ್ಮೂಲಕ ದಕ್ಷಿಣ ಭಾರತ ಉತ್ಸವದ ಮೂಲಕ ಇಡೀ ದಕ್ಷಿಣ ಭಾರತಕ್ಕೆ ಅದನ್ನು ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೆಲಸವನ್ನು ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಸರ್, ಈಗ FKCCIನ ಸಹಯೋಗದಲ್ಲಿ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಈಗ ನಡೀತಾ ಇದೆ. ನಿಮ್ಮಲ್ಲಿ ಈಗ ಬರ್ತಿರುವಂಥ ಗ್ರಾಹಕರು ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಉತ್ತಮ ರೀತಿಯಾದಂಥ ರೆಸ್ಪಾನ್ಸ್ ಇದೆಯಾ, ಹೇಗೆ? ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ನಾವು ಬಹುಶಃ ಈಗ ನೀವು ಬರೋ ಸ್ವಲ್ಪ ಲೇಟ್ ಆಯಿತು. ಯಕ್ಷಗಾನದವರ, ನಮ್ಮ ಉಡುಪಿಯ ಜನಪದ ಸಂಸ್ಕೃತಿ ಯಕ್ಷಗಾನದ 2 ವೇಷಧಾರಿಗಳನ್ನು ಕೂಡ ನಾವಿಲ್ಲಿ ಇಟ್ಟಿದ್ದೆವು. ಅವರು ಅದನ್ನು ತುಂಬ ಜನ ಅದನ್ನು ಎಂಜಾಯ್ ಮಾಡಿದರು ಮತ್ತು ಎಲ್ಲರೂ ಬಂದು ಆ ಯಕ್ಷಗಾನದ ಪಾತ್ರದಲ್ಲಿ ಫೋಟೋ ತೆಗೆಯುವಂಥದ್ದು. ಇಲ್ಲಿ ನಾವು ಹಾಕಿರ್ತಕ್ಕಂಥ ಇದು ಇವರು ಧರಿಸಿದ ಸೀರೆ ಉಡುಪಿ ಸೀರೆ ಅಂತ. ಉಡುಪಿ ಸೀರೆ ಒಂದು GI ಟ್ಯಾಗ್ ಆಗಿರುವಂಥದ್ದು ಸೀರೆ ಉಡುಪಿದು. ಉಡುಪಿಯಲ್ಲಿ 3 GI ಟ್ಯಾಗ್, ಒಂದು ಶಂಕರಪುರ ಮಲ್ಲಿಗೆ ಅಂತ, ಮಟ್ಟು ಗುಳ್ಳ ಅಂತ, ಮತ್ತು ಉಡುಪಿ ಸೀರೆ, ಉಡುಪಿ ಕೈಮಗ್ಗದ ಸೀರೆ. ಅದನ್ನು ನಾವು ಟ್ರೆಡಿಷನಲ್ ಆಗಿ ಅವರು ವಹಿಸಿದ್ದಾರೆ. ಹಾಗೆ ನಾವೆಲ್ಲ ಹಾಕಿದ ಡ್ರೆಸ್ಸುಗಳು ಕೂಡ ಉಡುಪಿಯ ಉಡುಪಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ಕರಾವಳಿ ಪ್ರದೇಶದ ಒಂದು ಜನಪದ ಅಥವಾ ಕಲ್ಚರ್ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಉಡುಪುಗಳ ಇದು. ಆ ದೃಷ್ಟಿಯಲ್ಲಿ ಇದನ್ನು ಭಾಳ ಜನ ಉಡುಪಿಯವರು ಬಂದಿದ್ದಾರೆ, ಇಲ್ಲಿ ಬೇರೆಯವರು ಬಂದಿದ್ದಾರೆ ಮತ್ತು ಹೊರಗಿನ ಕೂಡ ಭಾಳ ಅದನ್ನು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೇಳಿ ಮೇಡಮ್, ನೀವು ಏನು ಹೇಳ್ತೀರಾ? ಹೌದು, ನಮಸ್ಕಾರ. ನನ್ನ ಹೆಸರು ಸರಿತಾ ಸಂತೋಷ್ ಮತ್ತು ನಾನು ಸನ್ಶೈನ್ ಟ್ರಾವೆಲ್ಸ್ ನಡೀತಾ ಇದ್ದೇನೆ 23 ವರ್ಷದಿಂದ ಮಣಿಪಾಲಲ್ಲಿ. ನಾವು ಈಗ ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಮ್ ಅದರ ಮುಖಾಂತರ ಇಲ್ಲಿ ಬಂದಿದ್ದೇವೆ. ಮಿಸ್ಟರ್ ಹೆಬ್ಬಾರ್ ಅವರದ್ದು ವೈಸ್ ಪ್ರೆಸಿಡೆಂಟ್ ಮತ್ತು ಇವರೆಲ್ಲ ರಿಸಾರ್ಟ್ ಓನರ್ಸ್, ಪಾರ್ಟಿಸಿಪೆಂಟ್ಸ್. ನಾವಿಲ್ಲಿ ಜನರಿಗೆ ಒಂದು ವಿಶೇಷ ಅಂದರೆ ಉಡುಪಿ ದಟ್ ಈಸ್ ಬ್ಲೆಸ್ಡ್ ಬೈ ನೇಚರ್. ನೀವು ನೋಡ್ಬೋದು, ಪ್ರಕೃತಿ ಇರ್ಬೋದು, ಜನರ ಪ್ರೀತಿ ಇರ್ಬೋದು
ಮತ್ತು ಸೌಂದರ್ಯ ಇರ್ಬೋದು ಎಲ್ಲ ಉಡುಪಿಯಲ್ಲಿ ಇಟ್ ಈಸ್ ಟ್ರೂಲಿ ಬ್ಲೆಸ್ಡ್. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ನಮ್ಮ ಹೋಲ್ ವರ್ಲ್ಡಿಂದ ಟೂರಿಸಮ್ ಉಡುಪಿಗೆ ಬರಬೇಕು. ಅಂದರೆ ಯಾರು ಟ್ರಾವೆಲ್ ಮಾಡ್ತಾರೆ ನಾರ್ತ್ ಸ್ಟೇಟ್ಸಿಗೆ ಮಾಡ್ತಾರೆ, ಎಲ್ಲಾದರೆ ಬೇರೆ ಬೇರೆ ಸ್ಟೇಟ್ಸ್ಗೆ ಹೋಗ್ತಾರೆ, ನಮ್ಮ ಉಡುಪಿಗೆ ಬರುವ ಥರ ನಾವು ಅದಕ್ಕೆ ಒಂದು ಶೋಕೇಸ್, ಇದು ಒಂದು ನಮ್ಮದು ಮಾರ್ಕೆಟಿಂಗ್, ಇಟ್ಸ್ ಅ ಬ್ರ್ಯಾಂಡಿಂಗ್. ನಮಗೆ ಬ್ರ್ಯಾಂಡ್ ಮಾಡಬೇಕು, ಯಾಕೆಂದರೆ ನಮ್ಮ ಕಲ್ಚರ್ ಇಸ್ ಒನ್ ಆಫ್ ಅ ಕೈಂಡ್. ನೀವು ಕಾಂತಾರ ಮೂವಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಅದು ನಮ್ಮ ಕಲ್ಚರ್ ಇಡೀ ವರ್ಲ್ಡಿಗೆ ತುಂಬ ಖುಷಿ ಆಯಿತು. ಮತ್ತು ನಮ್ಮದು ಟೆಂಪಲ್ಸ್, ವೆಲ್ನೆಸ್ ಮತ್ತು ರಿವರ್ಸ್, ಅದರಲ್ಲಿ ಕಾಯಾಕಿಂಗ್ ಉಂಟು, ಮತ್ತು ಬೀಚ್ ಟೂರಿಸಮ್. ಸೊ ನಮ್ಮ ಉಡುಪಿಯಲ್ಲಿ ಎವ್ರಿಥಿಂಗ್ ಈಸ್ ದೇರ್. ಸೊ ವಿ ಇನ್ವೈಟ್ ಆಲ್ ಅವರ್ members of India to come visit Udupi and enjoy this beautiful land which is truly blessed by nature. Thank you. ಸದ್ಯಕ್ಕೆ ಉಡುಪಿಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದೆ, ಆದರೆ ನಾವು ಅದಕ್ಕೆ ಹೊಂದಿಕೊಂಡಿರುವಂತೆ ಒಂದಿಷ್ಟು ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ದಕ್ಷಿಣ ಭಾರತ ಉತ್ಸವ ಸದ್ಯಕ್ಕೆ ಜನರನ್ನು ತಲುಪ್ತಾ ಇದೆ, ಜನರಿಗೆ ಹತ್ತಿರವಾಗ್ತಾ ಇದೆ. ನೀವು ಕೂಡ ಬರಬಹುದು, ಈ ಒಂದು ಉತ್ಸವಗಳನ್ನು ಕಣ್ತುಂಬಿಕೊಳ್ಬೋದು. ಇಲ್ಲಿಯ ಸ್ಟಾಲ್ಗಳ ಜೊತೆಗೆ ಅವರ ಓನರ್ಗಳ ಜೊತೆಗೆ, ರೆಸಾರ್ಟ್ಗಳ ಓನರ್ ಜೊತೆಗೆ ಮಾತನಾಡ್ಬೋದು. ನೀವು ಕೂಡ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೋಬೋದು. 2 ದಿನಗಳ ಕಾಲ ಈ ಒಂದು ದಕ್ಷಿಣ ಭಾರತ ಉತ್ಸವ ಬರ್ತಾ ಇದೆ. ಅರಮನೆ ಮೈದಾನದಲ್ಲಿ ನಡೀತಿರುವಂತಹ ಈ ಉತ್ಸವದಲ್ಲಿ ನೀವು ಕೂಡ ಬನ್ನಿ, ಭಾಗವಹಿಸಿ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಸ್ತಿ ಕನ್ನಡ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.